ಸಂಸಾರ ಅಂದ್ಮ್ಯಾಗ ಇರುವುದೇ ಅಪ್ಪರ್ ಹೇಳೋರು, ಸಿದ್ದೇಶ್ವರ ಅಪ್ಪರು ಸಂಸಾರ ಅಂದ್ರೆ ಭಾಳ ಚಂದ ಹೇಳೋರು. ಅವ್ರು ಸಂಸಾರ ಅಂದ್ರೆ ಏನು ಗೊತ್ತೇನು ದೇವ್ರು ಅನ್ನೋರು. ಬುದ್ಧಿ ಏನು ಸಂಸಾರ ಅಂದ್ರೆ ನೆಗ್ಗಿನ ಮುಳ್ಳಿದ್ದಂಗೆ ಅನ್ನೋರು. ನೆಗ್ಗಿನ ಮುಳ್ಳಿರ್ತಾವಲ್ಲ ನಿಮ್ಗೆ ಅಲ್ಲಿ ಇಲ್ಲಿ ಸಿಗ್ತಾವ ನೋಡು, ಅದು ನಿಮಗೆ ಸಿಕ್ಕು ಅಂದ್ರೆ ಮದುವೆ ಆಗೋರಿಗೆ ಏನು ತೋರಿಸ್ಬೇಕು ಅದನ್ನು, ಆಗ ಇದೇ ನೋಡ ಸಂಸಾರ ಅಂತ ತೋರಿಸ್ಬೇಕು ಅವ್ರಿಗೆ. ಅಪ್ಪರ್ ಹೇಳೋರು ನಮ್ಮ ಸಂಸಾರ ಅಂದ್ರೆ ನೆಗ್ಗಿನ ಮುಳ್ಳಿದ್ದಂಗೆ. ಯಾಕೆ ಅದು ಟೇಬಲ್ ಮ್ಯಾಗ ನೀವು ಎಕಡರ ಒಗಿರಿ 2 ಮುಳ್ಳು ಮ್ಯಾಗ ನಿಂತಿರ್ತಾವ. ಹೆಂಗರ ಒಗಿರಿ ನೀವು ನೋಡ್ರಿ, ನೀವು ಟೇಬಲ್ ಮ್ಯಾಗ ಅದನ್ನ 4 ಸಲ ಗುಳು ಮಾಡಿ ಒಗಿರಿ, 5 ಸಲ ಉಲ್ಟಾ ಮಾಡಿ ಒಗಿರಿ, 2 ಮುಳ್ಳು ಮಾತ್ರ ಮ್ಯಾಗ ನಿಂತಿರ್ತಾವ. ಅವು ಯಾಕ ಅವು ಚುಚ್ಚುವೆ. ಅವು ಟೇಬಲ್ ಮ್ಯಾಗ ನೆಗ್ಗಿನ ಮುಳ್ಳು ಇಟ್ಟು ಅಂದ್ರೆ ಅವು ಚುಚ್ಚುವೆ. ಸಿದ್ದೇಶ್ವರಪ್ಪರು ಭಾಳ ಚಂದ ಹೇಳೋರು ಅದನ್ನ. ಹೆಂಗಾರ ಮಾಡೋದು ಇರೋದಂದ್ರೆ ಚುಚ್ಚುದೆ. ಮತ್ತೆ ಕೇಳ್ತಾರಲ್ಲ ಊರಾಗ ಹೆಂಗ್ ನಡ್ದದ ಸಂಸಾರ ಅಂದ್ರೆ ಅವ್ರು ಬಂದು ಏನ್ ತೋರಿಸಿ ಅಪ್ಪರ್ ಅಂತಿದ್ರು ಸಂಸಾರ ಹೆಂಗ್ ನಡ್ದದಂತ ಯಾರದ ಕೇಳಿದ್ರ ಬಂದು ಟೇಬಲ್ ಮ್ಯಾಗಿನ ನೆಗ್ಗಿನ ಮುಳ್ಳು ತೋರಿಸ್ರಿ ಅಂತ ಹೇಳ್ತಿದ್ರು ಅಪ್ಪರು. ಮತ್ತು ಇಂತಹ ಸಂಸಾರ ಯಾವಾಗ ಸಿಂಪಲ್ ನಾಲೆಡ್ಜ್ ಜ್ಞಾನದ ಬಗ್ಗೆ ನಾ ಮಾತಾಡಕತ್ತಿದ್ದೆ. ನಿಜವಾದ ಜ್ಞಾನ ಯಾರು ಅಂದರೆ ಸಂಸಾರದಲ್ಲಿ ಬರೇ 1-2 ತಿಂಗಳು ಜಾಸ್ತಿ ಪ್ರೀತಿ ತೋರಿಸಿ ಆಮೇಲೆ ಪ್ರೀತಿ ಕಡಿಮೆ ಮಾಡಿಕೊಂಡು ಬದುಕ್ತಾರಲ್ಲ ಅವರು ಜ್ಞಾನಿಗಳಲ್ಲ. ನಿಜವಾದ ಜ್ಞಾನಿ ಯಾರು ಅಂದರೆ ಸಂಸಾರದೊಳಗೆ ನಾನು ಬಂದೀನಿ ಅಂದರೆ ಇರುವಷ್ಟು ದಿನ ಕಷ್ಟ ಸುಖ ನೋವು ನಲಿವು ಮಡದಿಯೊಂದಿಗೆ ನಾನು ಬದುಕಿ ಒಗ್ಗಟ್ಟಾಗಿ ನಾನು ಸಾಯುವವರೆಗೂ ಚಂದ ಇರ್ತೀನಿ ಅಂತ ಯಾರು ತಿಳ್ಕೊಂಡಾರಲ್ಲ ಅವರೇ ನಿಜವಾದ ಜ್ಞಾನಿಗಳು. ಅಂತಹ ಜ್ಞಾನ ಪಥವನ್ನು ನಾವೆಲ್ಲ ನಡಿಬೇಕಾಗ್ತದೆ. ಅವರೇ ನಿಜವಾದ ಜ್ಞಾನಿಗಳು. ಸಂಸಾರದಲ್ಲಿ ಇವು ಏನೂ ಇರೋದೇ ಇಲ್ಲಿ. ನಾನು ಹೇಳಿದ್ನಿ ಅಹಂಕಾರ ತರ್ಲಿಕ್ಕೆ ಹೋಗಬೇಡ್ರಿ. ಅಹಂಕಾರ ಬಂತು ಅಂದ್ರೆ ಇದು ನಡೆಯುವುದಿಲ್ಲ ಜ್ಞಾನ. ಎಲ್ಲಿ ಅಹಂಕಾರ ಇರ್ತೈತಲ್ಲ ಅಲ್ಲಿ ಜ್ಞಾನ ಬಹಳ ದೂರ ಹೋಗ್ತದೆ. ಎಲ್ಲಿ ಅಹಂಕಾರ ಇರೋದಿಲ್ಲ ಅಲ್ಲಿ ಜ್ಞಾನ ಬಹಳ ಹತ್ತಿರವಾಗಿರ್ತದೆ. ಮತ್ತು ನಿಜವಾದ ಜ್ಞಾನಿ ಯಾರು ಅಂದ್ರೆ ಎಲ್ಲ ತಿಳಿದಾವಲ್ಲ, ಏನು ಒಂದಿಷ್ಟು ಜಗತ್ತಿನೊಳಗೆ ಅರ್ಥಕೋಬೇಕು, ಅದನ್ನ ಯಾವ ಅರ್ಥನಲ್ಲ ಅವನೇ ನಿಜವಾದ ಜ್ಞಾನಿ. ಅಂಥ ಜ್ಞಾನ ನಾವೆಲ್ಲ ಪಡ್ಕೋಬೇಕಾಗ್ತದೆ. ಏನೂ ಇಲ್ಲ, ನೀವೇನಿವತ್ತು ಮನೆ ಕಟ್ಟಿರಲ್ಲ 100 ವರ್ಷ ಬಿಟ್ಟು ನೋಡಿದ್ರೆ ಆ ಮನ್ಯಾಗ ಯಾರೋ ಬಂದು ವಾಸ ಮಾಡಿರ್ತಾರೆ. ನೀವೇನಿವತ್ತು ಗಾಡಿ ತಂದಿರಿ 10 ಬೇಡ 20 ವರ್ಷ ಆದ್ಮ್ಯಾಗ ಆ ಗಾಡಿ ಗುಜರಿ ಸೇರಕ ಬೇಕದು. ಮತ್ತು ಬೆಳೆದು ನಿಂತು ಮರ ಇವತ್ತಿಲ್ಲ ನಾಳೆ ಅದು ಬಾಡಾಕಬೇಕು, ಅದು ಸ್ವರ್ಗಾಕಬೇಕು. ಮತ್ತು ಇವತ್ತು ಮೈಕ್ ಆಪರೇಟ್ ಆಗಕತ್ತೈತಿ ಅಂದ್ರೆ 10 ಬೇಡ 20 ವರ್ಷ ಆದ್ಮ್ಯಾಗ ಈ ಮೈಕು ಕೆಡ್ಲಿಕ್ಕೆ ಬೇಕು. ಇದು ಗುಣಧರ್ಮ ಇದು. ಮತ್ತು ಚಂದ ಹರೆಹಯ್ಯದ ವಯಸ್ಸಿನಲ್ಲಿ ನಿಂತ ಮನುಷ್ಯ ತೊಗಲು ಜೋತು ಬೀಳಾಕಬೇಕು, ಕಣ್ಣು ಕುರುಡಾಗಬೇಕು, ಬೆನ್ನು ಬಾಗಾಕಬೇಕು, ಕಟ್ಟಿಗೆ ಹಿಡಿಯಾಕಬೇಕು. ಒಂದಿಷ್ಟು ಸ್ಮರಣೆ ಮಾಡ್ಕೊಂತ ನಾನು ಒಂದು ಓಪನಿಂಗ್ ಹೋಗಿದ್ದೆ, ಮನೆ ಓಪನಿಂಗ್. ಆ ಮನೆ ಓಪನಿಂಗಲ್ಲಿ 2 ವಯಸ್ಸಾದವ್ರು ಇದ್ರು. ಚಲೋ ಮನೆ ಕಟ್ಟಿದ್ರು. ನಾನು ಹೋಗಿ ಕೇಳಿದೆ ಅವ್ರಿಗೆ, ಅಲ್ಲ ಎಷ್ಟು ಅದ್ಭುತವಾಗಿ ಮನೆ ಕಟ್ಟಿರಿ, ಏನಿದು ನಿಮ್ಮ ಮಹಿಮಾ? ಅವ್ರಂದ್ರು ಆರಾಮದಿ ಅಂತ ಕೇಳಿ. ಎಲ್ಲವರು ವಯಸ್ಸಾದವ್ರು. ನೀವು ಪಾಪ ವಯಸ್ಸಾದವ್ರಿಗೆ ಮಾತಾಡ್ಸಿದ್ರಿಂದ ಅವ್ರು ಏನಂತಾರೆ ಮೊದಲು, ಯಾವಾಗ ಕರ್ಕೋತೇನೋ ಯಾರಿಗೆ ಗೊತ್ತೋ ರೇವಣ ಸಿದ್ದಪ್ಪ ಅಂತಾರೆ. ಯಾವಾಗ ಕರ್ಕೋತಾನೋ ಮಾರ ಸಾಕಾಗ್ಯದ, ಮುಗ್ದದಲ್ಲ, ಇನ್ನು ಏನು ಉಳ್ದೈತಿ, ಮುಗ್ದ ಹೋಗ್ಯದ, ಇನ್ನು ಸಾಕಲ್ಲ. ಮತ್ತು ನಾವು ಸುಮ್ಮಿರ್ಲಿಲ್ಲ. ಮನೆ ಓಪನಿಂಗ್ ಹೋದಾಗ 1-2 ವಯಸ್ಸಾದವ್ರಿಗೆ ಮಾತಾಡಿಸಿದಾಗ ಅವರು ಅದೇ ಅಂದರು, ಸ್ವಾಮಿಗಳು ಯಾವಾಗ ಕರ್ಕೋತೀರಿ ನನ್ನ ಅಂದರು. 2 ವಯಸ್ಸಾಗಿತ್ತು. ನಾನೆಂದೆ, ಹಚ್ಚುದೇ ಇವತ್ತು ದೀಪ ಹಚ್ಚಿ ಅವ ಮನೆಗೆ, ದೀಪ ಆರಿಸು ಮಾತು ಯಾಕೆ ಆಡ್ತಿ? ದೀಪ ಆರ್ಸಕ್ಕೆ ಹೋಗ್ಬೇಡ, ಅದು ಮುದುಕೆಂತೂ ಹೆಂಗಾರ ಮಾಡಪ್ಪ, ಸಾಕಾಗೈತಿ, ಆಯ್ತು ನನ್ನ ಮಕ್ಕಳು ಮೊಮ್ಮಕ್ಕಳು ಈ ಮನ್ಯಾಗ ಆರಾಮಿರ್ತಾವು, ನಮ್ಮದು ಮುಗ್ದದ, ಸಾಕಿನ್ನು ನಾವು ಹೊಕ್ಕಿವಿ ಅಂತ ಹೇಳಿದ್ರು ಅವರು. ನಾನಂದೆ, ನಿಮಗೆ ಮ್ಯಾಗ ಹೋಗ್ಬೇಕಂದ್ರೆ ನಾ ಮ್ಯಾಗ ಕರ್ಕೋಬೇಕು ನಿಮಗೆ. ಅವ್ರು ಅಂದಿದ್ದು, ನಿಮಗೆ ನಾ ಮ್ಯಾಗ ಕರ್ಕೋಬೇಕಂದ್ರೆ ಕೈ ನನ್ನು ಹಿಂಗೆ ಮ್ಯಾಗಿಂದ ಕೆಳಗೆ ಬರ್ಬೇಕು, ಮತ್ತು ನಿಮ್ಮನ್ನು ಕರ್ಕೋಬೇಕಂದ್ರೆ ಮೊದಲು ನಾ ಹೋಗ್ಬೇಕಿಲ್ಲ ಮ್ಯಾಗ ಅಂದೆ. ನಾನು ನಿಮ್ಮನ್ನು ಮ್ಯಾಗ ಕರ್ಕೋಬೇಕಂದ್ರೆ ಕರ್ಕೋ ಅಂದಾರ ಅವರು. ಕರ್ಕೊಳ್ಳೋದು ಅಂದ್ರೆ ನಾ ಇಲ್ಲದೀನಿ, ನಿಮ್ಮನ್ನು ಇಲ್ಲಿ ಕರ್ಕೊಳ್ಳೋದಂದ್ರೆ ನಾ ಮೊದಲು ಸ್ಟೇಜ್ ಮ್ಯಾಗ ಇರ್ಬೇಕು, ಆಮೇಲೆ ನಿಮಗೆ ಇಲ್ಲಿ ಕರ್ಕೊಳಕ್ಕೆ ಸಾಧ್ಯ. ಮತ್ತು ಮೊದಲು ನಾ ಮ್ಯಾಗ ಇರ್ಬೇಕವ, ಆಮೇಲೆ ನಿಮ್ಮನ್ನು ಕರ್ಕೊಳ್ಳಿ ಅಂದ್ರೆ ನಾ ಇರೋ ತಕ್ಕ ನೀವು ಇರಬೇಕಂದೆ ನಾನು. ಅವ್ರು ಅಂದರು, ಅಷ್ಟೆಲ್ಲ ಆಗೋದಿಲ್ಲಪ್ಪ, ಬೇಕಾದ್ರೆ ನೀನು ನಮ್ಮ ಜೊತೆ ಬಂದ್ಬಿಡು, ಅಷ್ಟೆಲ್ಲ ಇರಾಕ್ ನಮಗೆ ಆಗೋದಿಲ್ಲ, ಮತ್ತು ನೀನು ನನ್ನ ಜೊತೆ ಬಂದ್ಬಿಡು ಅಂದ್ರೆ ಅವ್ರಿಗೆ ಸಾಕಾಗ್ಯದ ಅಂತ ಸಂಸಾರ. ಮತ್ತೆಲ್ಲ ಪಾದ ಪೂಜೆ ಮುಗಿದ್ಮೇಲೆ ನಾ ಹೋಗಿ ಮುದುಕಿಗೆ ಮಾತಾಡಿಸಿ ಮ್ಯಾಗ ಹೋಗ್ಬೇಕು ಅನ್ನಕತ್ತಿ ಅಲ್ಲವ,
ಮ್ಯಾಗ ಹೋದ್ರ ಧಾರಾವಾಹಿ ಇರುವುದಿಲ್ಲ. ಮ್ಯಾಗ ಹೋದ್ರ ಸೊಸಿ ಏನು ಬಂದಾಳಲ್ಲ ಆಕಿನ ಕೂಡ ಜಗಳ ಇರುವುದಿಲ್ಲ. ಮ್ಯಾಗ ಹೋದ್ರ ಮಗ್ಳ ಮನೆಯವ್ರು ಏನು ಮಾಡಾಕತ್ತಾರಂತ ಚರ್ಚೆ ಮಾಡಾಕ ಬಿಸಿ ಸುದ್ದಿ ಇರುವುದಿಲ್ಲ. ಹೊಕ್ಕೇನು ಅಂದೆ ನಾನು ಮುದಿಕೆಂತು, ಹಂಗಿದ್ರ ಮೊದಲ ಇಬ್ರು ಆಮೇಲೆ ಹೋಗುನು, ಇನ್ನೊಂದು 80 ವರ್ಷ ಇರ್ತೀನಿ ಅಂತ. ಅಂದ್ರೆ ಧಾರಾವಾಹಿ ನೋಡೋದದ, ಸೊಸಿ ಜೊತೆ ಜಗಳ ಆಡೋದದ, ಮಗ್ಳ ಮನೆಯವ್ರಿಗೂ ಬಿಸಿ ಬಿಸಿ ಸುದ್ದಿ ಮಾತಾಡೋದದ, ಇಷ್ಟೇ ಅಂತ ಮುದಿಕ್ ಹೇಳ್ತಿತ್ತು. ಎದಕ್ಕೆ ಸಂಸಾರ ಬೇಸರ ಆಗೈತಿ, ಎದಕ್ಕೆ ನಾವೆಲ್ಲರೂ ಸಾವು ಬಯಸಕತ್ತೀವಿ ಅಂದ್ರೆ ಅಷ್ಟು ಜ್ಞಾನ ನಮ್ಮಲ್ಲಿ ಇಲ್ಲ. ಬದುಕು ಒಂದೇ ಇದು. ಒಂದು ಸಲ ಹುಟ್ಟಿ ಬಂದಿವಿ ಅಂದ್ರೆ ಮತ್ತೆ ನೀವೇನಾರು ಹುಟ್ಟಿ ಬರ್ತೀರೇನು? ವಯಸ್ಸಾದವ್ರು 80-85 ವಯಸ್ಸಾದವರು ಹಳ್ಳಿ ಅವರು ಯೌವನಕ್ಕೆ ಹೋಗಾಕ ಸಾಧ್ಯ ಐತನು? ನಮಗೆಲ್ಲ ಈಗ 21-22, ನಾವೆಲ್ಲ ಹೊಳ್ಳಿ 11-12 ವಯಸ್ಸಿಗೆ ಆಟ ಆಡ್ತಿದ್ವಲ್ಲ, ಅಲ್ಲಿ ಹೋಗಾಕ ಸಾಧ್ಯ ಐತನು? ಒಂದು ಕ್ಷಣ ಮುಗಿದು ಹೋಯ್ತು ಬದುಕು ಅಂದ್ರೆ ಮತ್ತೆ ಬರಾಕ ಸಾಧ್ಯನೇ ಇಲ್ಲ. ಇರುವಷ್ಟು ದಿನ ಜ್ಞಾನಿಯಾಗಿ ಅಹಂಕಾರ ಬಿಟ್ಟು ಬದುಕಬೇಕಷ್ಟೆ. ಜ್ಞಾನಿಯಾಗಿ ಅಹಂಕಾರ ಬಿಡುದು, ಜ್ಞಾನಿಯಾಗಿ ಬದುಕುದು. ಇದೇ ನಮಗೆ ಪತಂಜಲಿ ಯೋಗ ಸೂತ್ರ ಹೇಳಿಕೊಡ್ತೈತಿ. ಎಷ್ಟು ದಿನ ಬದುಕ್ತೀವಿ ಅಷ್ಟು ದಿನ ಜ್ಞಾನಿಯಾಗಿ ಬದುಕುದು, ಈ ಅಹಂಕಾರ ಬಿಡುದು. ಒಬ್ಬ ದೊಡ್ಡ ಯಾತ್ರಿಕರೆಲ್ಲ ನೀವು ನೋಡ್ರಿ, ಟ್ರಾವೆಲ್ ಮಾಡೋರು ಇರ್ತಾರ, ಅಡ್ಡಾಡೋರು ಇರ್ತಾರ, ಅವರೆಲ್ಲ ಬ್ಯಾಗ್ ಹಾಕ್ಕೊಂಡು ಅಡ್ಡಾಡ್ತಿರ್ತಾರ. ದೇಶ ವಿದೇಶ ಅಡ್ಡಾಡ್ತಾರ, ರಾಜ್ಯ ಅಡ್ಡಾಡ್ತಾರ. ಅವರೆಲ್ಲ ಅಡ್ಡಾಡ್ಬೇಕೆಲ್ಲ ಹೋಗ್ಬೇಕಾದ್ರೆ ಎಲ್ಲೆಲ್ಲಿ ಗುಡಿ ಕಾಣ್ತೈತಿ ಅಲ್ಲೆಲ್ಲ ಹೋಗಿ ಅವ್ರು ನಮಸ್ಕಾರ ಮಾಡಿ ಹೋಗ್ತಿರ್ತಾರ. ಅವರು ಬೇಡ್ಕೊಂತಾರೆ ಮತ್ತು ನಾವು ಬೇಡ್ಕೊಂತೀವಿ. ನಮ್ಮ ಬೇಡಿಕೆಗಳು ಬೇರೆ. ರೇವಣ ಸಿದ್ದಪ್ಪಗೆ ಬಂದು ನಾವು ಏನು ಬೇಡ್ಕೊಂತೀವಿ ಅಂದ್ರೆ, ಹೆಂಗಾರ ಮಾಡ್ಯಪ್ಪ 1 ಕೋಟಿ ರೂಪಾಯಿ ಬರೋದದ, ಅದು ನನ್ನ ಅಕೌಂಟ್ದಾಗ ಬರಬೇಕು ಅಂತ ರೇವಣ ಸಿದ್ದಪ್ಪಗೆ ಬೇಡ್ಕೊಂತೀವಿ. ಹೆಂಗಾರ ಮಾಡಪ್ಪ 50 ಲಕ್ಷ ರೂಪಾಯಿ ಬರೋದದ, ಅದು ಅಕೌಂಟಿಗೆ ಬಂತು ಅಂದ್ರೆ ನಿನಗೊಂದು 2 ತೆಂಗಿನಕಾಯಿ ಒಡಿಸ್ತೀನಿ ಅಂತ ಅಪ್ಪಗೆ ಬೇಡ್ಕೊಂತೀವಿ. ಮತ್ತು ನೀವು ಗುಡಿ ಹೊರಗೆ ಬರ್ರಿ, ಅವ 2 ರೂಪಾಯಿ ಕೊಡ್ರಿ ಅಂತ ಭಿಕ್ಷುಕ ಬೇಡ್ತಾನೆ. ಬೇಡ್ತಾನಿಲ್ಲ? ಗುಡಿ ಹೊರಗೆ ಬಂದ್ರೆ ಭಿಕ್ಷುಕ 2 ರೂಪಾಯಿ 1 ರೂಪಾಯಿ ಕೊಡ್ರಿ ಅಂತ ಬೇಡ್ತಾನ. ನಿಮಗೆ ಮಜಾ ಹೇಳ, ಮೊನ್ನೆ ಮೈಸೂರಿಂದ ಬರಬೇಕಾದ್ರೆ ಈ ಟೋಲ್ ಒಳಗೆ ಭಿಕ್ಷೆ ಬೇಡವ್ರು ಬಂದರು. ನನ್ನ ಕಡೆ ಚಿಲ್ರಿ ಇಲ್ರಿಪ್ಪ, 1-2 ರೂಪಾಯಿ ಇಲ್ಲ ಅಂತ ನಾನೇ ಓಡಿಸ್ಕೊಂಡು ಬರ್ಬೇಕಾದ್ರೆ 1-2 ರೂಪಾಯಿ ಇಲ್ಲ ಅಂತಂದಾಗ ಅವ್ರು ಅಂದರು, ಸ್ವಾಮೀಜಿ ಲೈಫ್ ಅಪ್ಡೇಟ್ ಆಗ್ಯದ, ಜೀವನ ಅಪ್ಡೇಟ್ ಆಗ್ಯದ, ಜಗತ್ತು ಅಪ್ಡೇಟ್ ಆಗ್ಯದ, ಎಲ್ಲದಿರು ನೀವು ಇನ್ನೂ ಅಂದ್ರೆ ಅವರು ಭಿಕ್ಷೆ ಬೇಡವ್ರು. ಏನು ಹೇಳಕತ್ತೀರಿ ಅರ್ಥ ಆಗವಲ್ತು. ಡಿಜಿಟಲ್ ಇಂಡಿಯಾ ಐತ್ರಿ ಸ್ವಾಮೀಜಿ, ನನ್ನ ಕಡೆ QR ಕೋಡ್ ಅದ, ಸ್ಕ್ಯಾನ್ ಮಾಡ್ರಿ, 2 ರೂಪಾಯಿ ಫೋನ್ಪೇ ಮಾಡ್ರಿ ಅಂದವ. ಡಿಜಿಟಲ್ ಇಂಡಿಯಾ ನಡೆದೈತಿ, ಅಲ್ಲಿ 20 ವರ್ಷ ಹಿಂದದಿರಲ್ರಿ ಸ್ವಾಮಿಗಳ ನೀವು. ಡಿಜಿಟಲ್ ಇಂಡಿಯಾ ನಡೆದೈತಿ, ಫೋನ್ ಐತಿಲ್ಲ, ಫೋನ್ಪೇ ಐತಿಲ್ಲ, ತೆಗೀರಿ 2 ರೂಪಾಯಿ ಸ್ಕ್ಯಾನ್ ಮಾಡ್ರಿ. ಮತ್ತು ಅವ 2-3 ರೂಪಾಯಿ ಹಾಕೋದಿಲ್ಲ, ಹಾಕವ ಕಡಿಮೆ ಆಗತ್ತೆ ಬಾ ಅಂತ 20 ರೂಪಾಯಿನೇ ಹಾಕ್ತಾನ. ಮತ್ತು ಅವ್ರು ಎಷ್ಟು ಚಂದ ಡಿಜಿಟಲ್ ಇಂಡಿಯಾ ಬಳಸ್ಕೊಳಕತ್ತಾರ ಬೆಗ್ಗರ್ಸು. ಅವ್ರು ಗುಡಿ ಮುಂದೆ ಬೇಡ್ತಿರ್ತಾರ, ಅವ್ರು 2 ರೂಪಾಯಿ ಬೇಡ್ತಾರ. ಅವ್ರು ನಾವು ಒಳಗೆ ಹೋಗಿ ಏನು ಬೇಡ್ತೀವಿ, 20 ಲಕ್ಷ ರೂಪಾಯಿ ಬೇಡ್ತೀವಿ. ಬೇಡುದು ತಪ್ಪೇದನ್? ಪಾಪ ಅವ್ರ ಮನುಷ್ಯಾಗ ಬೇಡ್ಯಾರ, ನಾವು ದೇವರಿಗೆ ಬೇಡಿವ ಅಷ್ಟೇ. ಮತ್ತು ನಾವು ಯಾರು? ಭಿಕ್ಷುಕರೇ. ಅತಿ ಯೋಚನೆ ಮಾಡಿದ್ರೆ ನಾವು ಭಿಕ್ಷುಕರೇ. ಅವು ನಮಗೆ ಬೇಡ್ಯಾವು, ನಾವು ದೇವರಿಗೆ ಬೇಡಿವಷ್ಟೆ. ಪಾಪ ಅವು ತಾಲೂಕು ಲೆವೆಲ್ದಾಗ ಬೇಡ್ತಾರ, ನಾವು ನ್ಯಾಷನಲ್ ಲೆವೆಲ್ದಾಗ ಬೇಡ್ತೀವಿ. ಅವು ಲೋಕಲ್ ಬೇಡು ಭಿಕ್ಷುಕರು, ನಾವು ಇಂಟರ್ನ್ಯಾಷನಲ್ ಲೆವೆಲ್ ಬೇಡು ಭಿಕ್ಷುಕರು. ಕೇಳುವುದು ತಪ್ಪಿಲ್ಲಲ್ಲ, ಕೇಳವ್ರೆ ನಾವು, ಒಟ್ಟು ಕೊಡಬೇಕವ. ಮತ್ತು ಬರೇ ಆಸ್ತಿ ಅಂತಸ್ತು ಗಳಿಕೆ ಮಾಡ್ಕೊಂತ ಹೋದ್ರೆ ಮನುಷ್ಯ ಜ್ಞಾನಿ ಆಗ್ತಾನನು. ಗಳಿಸಿದ್ದನ್ನು ಯಾರು ಒಂದಿಷ್ಟು ಸಮಾಜಕ್ಕೆ ಕೊಡ್ತಾನಲ್ಲ ಅವ ಜ್ಞಾನಿ ಆಗಕ್ಕೆ ಸಾಧ್ಯ. ಯಾರು ಸಮಾಜಕ್ಕೆ ಕೊಡ್ತಾರಲ್ಲ ಅವ ಜ್ಞಾನಿ ಆಗಕ್ಕೆ ಸಾಧ್ಯ. ಒಬ್ಬ ಸಣ್ಣ ಹುಡುಗ 200 ಎಕರೆ ಜಮೀನು ಬಿಟ್ಟು, ನನಗೆ ಮನಿ ಬೇಡ, ಮಠ ಬೇಡ, ನನಗೆ ಆಧ್ಯಾತ್ಮದ ಕಡೆ ಒಲವು ಭಾಳ ಐತಿ ಅಂತ ಒಬ್ಬರು ದೊಡ್ಡ ಸನ್ಯಾಸಿ ಹಿಂದೆ ಬೆನ್ನು ಹತ್ತಿ ಹೋಗ್ತಾನೆ. ಅವ ಮನೆ ಬಿಟ್ಟಾಗ ಆತನಿಗೆ ವಯಸ್ಸು ಬರೀ 9 ವಯಸ್ಸಿಗೆ 200 ಎಕರೆ ಜಮೀನು, ಒಬ್ಬನೇ ಮಗ. ನನಗೆ 200 ಎಕರೆ ಜಮೀನು ಬೇಡ, ರೊಕ್ಕನೂ ಬೇಡ ಅಂತ ಎಲ್ಲ ಬಿಟ್ಕೊಟ್ಟು ಒಬ್ಬ ಸನ್ಯಾಸಿಯಿಂದ ಬೆನ್ನತ್ತಿ ಹೋಗ್ತಾನೆ 9ನೇ ವಯಸ್ಸಿಗೆ. 11ನೇ ವಯಸ್ಸಿಗೆ ನೀನು ಅಭ್ಯಾಸ ಮಾಡಿದ್ರೇ ಚಲೋ ಆಗ್ತದಂತ ಅಭ್ಯಾಸ ಮಾಡಿಸ್ತಾರ ಗುರುಗಳು. ಅಭ್ಯಾಸ ಮಾಡಿಸಿ ಉಪನಿಷತ್ತುಗಳನ್ನು ಕಲಿಸಿ ಎಲ್ಲವನ್ನ ಮಾಡಿ ಅವರಿಗೆ ದೊಡ್ಡ ಸಂತರನ್ನಾಗಿ ಮಾಡ್ತಾರ. ಅದೇ 9 ವಯಸ್ಸು ಮನೆ ಬಿಟ್ಟು ಹುಡುಗ ಮುಂದೊಂದು ದಿನ ನಡೆದಾಡುವ ದೇವ ಸಿದ್ದೇಶ್ವರ ಸ್ವಾಮಿಗಳಾಗ್ತಾರ. ಅಂದ್ರೆ ಎಷ್ಟು ತಾಕತ್! 2 ಎಕರೆ ಜಮೀನು ಬಿಡುದಿಲ್ಲ ನಾವು, 2 ಎಕರೆ ಸ್ವಾಮಿಗಳ 2 ಗುಂಟೆ ಬಿಡುದಿಲ್ಲ ನಾವು.
ಒಡ್ಡ ಹಾಕುದು ಏನಾರ ಪಾಳೆ ಬಂತಂದ್ರೆ ಸ್ವಾಮಿಗಳು ಬರ್ರಿ ನೀವು ನಮ್ಮ ಹೊಲಕ್ಕೆ, ಜರ ಒಡ್ಡ ಈ ಕಡೆ ಬಿದ್ದಿತ್ತು ಅಂದ್ರೆ ಅವನು ಮುಗಿಸ್ತೀನಿ ನಾನು ಅಂತೀವ ಅಂತಿರ್ತಾನ. ಜರ ಆ ಕಡೆ ಬಿತ್ತು ಅಂದ್ರೆ ನಿನ್ನ ಮುಗಿಸ್ತೀನಿ ನಾನಂತ ಅವ ಅಂತಿರ್ತ. ಅದು ಮಣ್ಣು ಅಂತಿರ್ತೈತಿ, ನನ್ನ ಮುಗಿಸ್ ಅನ್ನಕತ್ತಿರ್ ಹುಚ್ಚರ ನಿಮ್ಮನ್ನ ಒಳಗೆ ತೊಗೊಂಡೆ ಅಂದ್ರೆ ಮಾತಾಡಿರಿ ನೀವು ಒಬ್ಬರೇ. ನನ್ನ ಮುಗಿಸ್ತೀನಿ ಅಂತ ಅನ್ನಕತ್ತಿರಲ್ಲ. ಆ ಕಡೆ ಹೋಗದ್ರಿ ಈ ಕಡೆ ಹೋಗದ್ರಿ ಸರಿಸಿಬಿಟ್ಟು ನಿಮ್ಮನ್ನ ಒಳಗೆ ತೊಗೊಂಡೆ ಅಂದ್ರೆ ಏನು ಮಾತಾಡೋರು ನೀವು? ಮಣ್ಣಿಗಾಗಿ ಬಡದಾಡವ ಜ್ಞಾನಿ ಆಗೋದಿಲ್ಲ. ಇರುವಷ್ಟು ದಿನ ಮಣ್ಣಿನಿಂದ ಲಾಭ ಪಡ್ಕೊಂಡು ಹಂಚಿ ಯಾವ ಬದುಕ್ತಾನಲ್ಲ ಅವ ಜ್ಞಾನಿ ಆಗಕ ಸಾಧ್ಯ. ಅಡ್ಡಾಡೋರ ಬಗ್ಗೆ ಹೇಳಕತ್ತಿದ್ದೆ ನಾನು. ಆನ್ ಗೋಯಿಂಗ್ ಜರ್ನಿ ಅಂತ ಒಂದು ಪಾಠ ಇದೆ, ವಿಲಿಯಂ ಹ್ಯಾಸ್ಲಿಟ್ ಅವ್ರು ಬರ್ದಿರೋದು. ಬಹಳ ಅದ್ಭುತವಾಗಿ ಅವ್ರು ಬರೀತಾರೆ. ಅಡ್ಡಾಡೋದು ಹ್ಯಾಂಗಿರ್ಬೇಕು, ಒಬ್ಬರೇ ಹೋಗ್ರಿ. ಮನಿ ಹ್ಯಾಂಗಿರ್ಬೇಕು, ವಿಲಿಯಂ ಹ್ಯಾಸ್ಲಿಟ್ ದ ಫೇಮಸ್ ಪೋಯೆಟ್ ಆಫ್ ಇಂಗ್ಲೆಂಡ್ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ, ಮನಿ ಹ್ಯಾಂಗಿರ್ಬೇಕು ಅಂದ್ರೆ ದೊಡ್ಡ ಮನಿ ಇರಬಾರ್ದು, ತಲೆ ಭಾಳ ನೋವಾಗ್ತದ. ದೊಡ್ಡ ಮನಿ ಇರಬಾರ್ದು, ಸಣ್ಣ ಮನಿ ಇರಬೇಕು. ಮನ್ಯಾಗ ಎಷ್ಟು ಜನ ಅದೀವಿ ಅವ್ರು ಇರೋ ಹಂಗೆ ಒಂದು ಮನಿ ಇರಬೇಕು. ಮನಿ ಮಗ್ಲು ಒಂದಿಷ್ಟು ಗಾರ್ಡನ್ ಇರಬೇಕು. ಗಾರ್ಡನ್ ತುಂಬ ಒಂದಿಷ್ಟು ತಿನ್ನಾಕ ಮಾಡಾಕ ಟೊಮ್ಯಾಟೊ ಅವು ಇವು ಬೆಳೆದಿರ್ಬೇಕು. ಮತ್ತು ದಿವಸ ಎದ್ದು ಕೂಡಲೇ ಹೊರಗೆ ಬಂದ್ರೆ ಮನಿ ಮಗ್ಗಲ್ದವ್ರು ಹೆಂಗಿರ್ಬೇಕು? ಮನಿ ಮಗ್ಗಲ್ದವ್ರು ವಿಲಿಯಂ ಹ್ಯಾಸ್ಲಿಟ್ ಹೇಳ್ತಾನ, ಮನಿ ಮಗ್ಗಲ್ದವ್ರು ಬಾ ಕುಂತು ಚರ್ಚೆ ಮಾಡು ನನ್ನೋರು ಇರಬಾರ್ದು, ಬಾ ಕುಂತು ಇನ್ನೊಬ್ಬರ ಬಗ್ಗೆ ಮಾತಾಡು ನನ್ನೋರು ಇರಬಾರ್ದು. ನೀವು ಒಂದು ಕೆಲಸ ಮಾಡಿಬಿಡ್ರಿ, ಮನಿ ಮುಂದೆ ಈಗೆಲ್ಲ ಹೊರದೇಶದೊಳಗೆ ಅವರು ಬೆಂಗಳೂರು ಮೈಸೂರು ಒಳಗೆ ನಾಯಿಗಳಿವೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿರ್ತಾರ. ಅಂದ್ರೆ ಯಾವ ನಾಯಿ ಅದಾವಂತ ನನಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ. ನಾಯಿ ಅಂದಾರೋ ಮತ್ತು ಅವ್ರು ಇರೋರು ಅದನ್ನ ಆಗ್ಯಾರೋ ಅಂತ ನಮ್ಗೆ ಗೊತ್ತೇ ಆಗಿಲ್ಲ. ಅವ್ರು ಒಟ್ಟು ಹಾಕಿರ್ತಾರ ನಾಯಿಗಳಿವೆ ಎಚ್ಚರಿಕೆ ಅಂತ. ನಾನು ಮೈಸೂರು ಭಾಳ ನೋಡಿನ ಅದನ್ನ. ನಾಯಿಗಳಿವೆ ಎಚ್ಚರಿಕೆ ಅಂದ್ರೆ ಅಲ್ರಿ, ನಾಯಿ ಯಾರಿಗೆ ಅನ್ಬೇಕು? ಅವು ಕಟ್ಟಿರುವಕ್ಕೆ ನಾಯಿ ಅನ್ಬೇಕು, ಅದನ್ನ ಕಟ್ಟ್ಯಾರಲ್ಲ ಅವ್ರಿಗೆ ಅನ್ಬೇಕು. ಅದು ನಾನು ತಿಳಿದಿಲ್ಲ ಅದನ್ನ. ಅವ್ರು ಬೋರ್ಡ್ ಹಾಕಿರ್ತಾರ. ನೀವೇನು ಬೋರ್ಡ್ ಹಾಕ್ರಿ ಮನಿ ಮ್ಯಾಗ, ಮನಿ ಹೊರಗೆ ಏನು ಬೋರ್ಡ್ ಹಾಕ್ರಿ, ಇನ್ನೊಬ್ಬರು ಉಸಾಬರಿ ನಾವು ಮಾಡುವುದಿಲ್ಲ ಹಾಕ್ಬಿಡ್ರಿ ಬೋರ್ಡ್. ಊರು ಒಂದು ದಿನಾರ ಜಗಳಕ್ಕೆ ಈಡಾಗ್ತದೆ ನೋಡ್ತೀನಿ ನಾನು. ಪ್ರತಿ ಮನಿ ಮುಂದ ಶುಭ ಲಾಭ ಭರಿಸ್ತಿರಲ್ಲ, ನೇಮ್ ಪ್ಲೇಟ್ ಹಾಕ್ಸಿರ್ತಿರಲ್ಲ, ನಿಲಯ, ಪ್ರಕೃತಿ, ಕನಸು, ಆಸೆ, ತಂದೆಯ ಅಂತ ಹಿಂಗೆಲ್ಲ ನೇಮ್ ಪ್ಲೇಟ್ಸ್ ಹಾಕಿರ್ತೀವಲ್ಲ, ಅಲ್ಲೇನು ಹಾಕ್ಸೋದು? ನಾವು ಇನ್ನೊಬ್ಬರು ಉಸಾಬರಿ ಮಾಡುವುದಿಲ್ಲ, ಮಗ್ಲ ಮನೆಯವ್ರದ್ದು ನಮಗೆ ತರಬೇಡ್ರಿ, ನಾವು ಯಾರ ಬಗ್ಗೆನೂ ಮಾತಾಡುವುದಿಲ್ಲ, ನಮಗೆ ಇನ್ನೊಬ್ಬರದು ಹೇಳಕ್ಕೆ ಬರಬೇಡ್ರಿ. ಇಷ್ಟು ಸುಮ್ ಬರೆದು ನೋಡ್ರಿ ನೀವು. ಯಾಕೆ ಅಕ್ಕವ್ ಜಗಳ ನಾನು ನೋಡ್ತೀನಿ. ನಮಗಾಗೋದಿಲ್ಲ ಅದು. ನಮಗೆ ಇನ್ನೊಬ್ಬರು ಉಸಾಬರಿ ಮಾಡಲಿಲ್ಲ ಅಂದ್ರೆ ಊಟ ಹೋಗೋದಿಲ್ಲ. ಅವಂದೇನಾಯ್ತು ಅಂತಲೇ ಚಾಲು ಮಾಡೋದು ನಮ್ಮ ಪುರಾಣ. ಇಲ್ಲ, ಊಟ ಹೋಗೋದಿಲ್ಲಲ್ಲ ನಮ್ಗೆ. ಮತ್ತು ಮಾತಾಡಕ್ಕೆ ಬಿಸಿ ಬಿಸಿ ಸುದ್ದಿ ಸಿಗುದ, ಮಗ್ಲ ಮನೆಯವ್ರು ಹಂಗಾಯ್ತು, ಆ ಕಡೆ ಅವ್ರದ್ದು ಹಿಂಗಾಯ್ತು. ನಮ್ಮದೇನು ಸುದ್ದಿ ಇರ್ತದೋ ಬಿಡುತ್ತದೋ. ಕಟ್ಟಿ ಮ್ಯಾಗ ಕುಂತು ಮಾತಾಡಕತ್ರು ಅಂದ್ರೆ ಎಷ್ಟು ಚಂದ ಮಾತಾಡ್ತೇವೆ. ಅದು ಕಟ್ಟಿ ನಾಚ್ಬೇಕು, ಅದು ಹಂಗೆ ಮಾತಾಡ್ತೀವಿ. ಒಮ್ಮೆ ಕಟ್ಟಿ ಮೇಲೆ ಕುಂತೇವ, ಏನಾಯ್ತು, ಈ 4 ಮಕ್ಕಳು ಅಂದ್ರೆ ಹೆಣ್ಮಕ್ಳು ಒಂದೇ ಮನೆಗೆ ಕೊಟ್ಟಿದ್ರು. ಅವ್ರಿಗೆ ಒಂದೇ ಮನೆಗೆ 4 ಹೆಣ್ಮಕ್ಳಿಗೆ ಕೊಟ್ಟಿದ್ರು. ಅವರೆಲ್ಲ ಕೂಡಿ ಬೆಳೆದವರು, ಆಡ್ದವರು. ಅವ್ರ ಕೆಲಸ ಏನು ಅಂದರೆ ಮಕ್ಕಳಿಗೆ ಬುತ್ತಿ ಮಾಡಿ ಕೊಡೋದು, ಒಂದಿಷ್ಟು ಧಾರಾವಾಹಿ ನೋಡೋದು. ಧಾರಾವಾಹಿಗೆ ಮತ್ತೇನು ತೋರಿಸ್ತಾರೆ ಹೇಳಿದ್ನಲ್ಲ ನಾ, ಹಚ್ಚೋದ ತೋರಿಸೋರು. ಮತ್ತು ಊರಾಗ ಚಂದ ಒಂದು ಗಿಡದ ಕೆಳಗೆ ಕಟ್ಟಿ ಇತ್ತು. ಆ ಕಟ್ಟಿ ಮ್ಯಾಗ ಕುಂತು ಮಧ್ಯಾಹ್ನ ಮ್ಯಾಗ ಮಾತಾಡಕ್ಕೆ ಚಾಲು ಮಾಡೋದು. ಮಾತೇನು ಸುವಿಚಾರಗಳಲ್ಲ. ಆಕಿ ಹಂಗ, ಅವ ಹಿಂಗ, ಇದು ಹಂಗಾಯ್ತು, ಅದು ಹಿಂಗಾಯ್ತು. ಇವು ಮಾತಾಡಿದ್ರ ಮ್ಯಾಗನ ಅವ್ರಿಗೆ ಮತ್ತೆ ಹಸು ಆಗ್ತಿತ್ತ. ಅವ್ರಿಗೆ ಹಸು ಆಗ್ತಿದ್ದಿಲ್ಲ ಅವ್ರಿಗೆ ಇದು ಮಾತಾಡ್ಲಿಲ್ಲ ಅಂದ್ರೆ. 4 ಜನ ಒಂದೇ ಮಕ್ಕಳು, ಒಂದೇ ಹೊಟ್ಟಾಗ ಹುಟ್ಟಿದ ಮಕ್ಕಳು ಒಂದೇ ಮನೆಗೆ ಸ್ವಸ್ಥಂದಿರಾಗಿ ಕೊಟ್ಟಿದ್ರು. ಮತ್ತು 4ನೇದಕ್ಕೆ ಅಲ್ಲಿ ಮತ್ತು ನನ್ನ ಮಗ ಬರೋದು ಟೈಮ್ ಆಯಿತು, ಇನ್ನು ನಾವು ಹೋಗ್ಬೇಕಲ್ಲ ಅಂತ 4ನೇದಕ್ಕೆ ಅದು ಪಾರ್ಲಿಮೆಂಟ್ ಬಿಟ್ಟು ಹೋದ್ಲು. ಪಾರ್ಲಿಮೆಂಟ್ ಅವ್ರಿಗೆ ಅದು ಕಟ್ಟಿ. ಅವ್ರು 3 ಜನ ಏನು ಅನ್ಬೇಕು, ಈಗೇನು ಹೋದ್ಲಲ್ಲ, ಇನ್ನೊಬ್ಬರ ಬಗ್ಗೆ ಮಾತಾಡ್ತಾಳ, ಈಕಿ ಏನಾರ ಸುದ್ದ ಅದಾಳನು, ಒಂದ ಹೊಟ್ಟೆ ಹುಟ್ಟ್ಯಾವ ಅವು. ಇನ್ನೊಬ್ಬರ ಬಗ್ಗೆ ಏನು ಮಾತಾಡಕತ್ತಾಳಲ್ಲ, ಈಕಿ ಏನಾರ ಸುದ್ದ ಅದಾಳನು, ಮಗ ಬಂದಾನಂತ ಎಷ್ಟು ದೌಡು ಓಡಿ ಹೊಂಟಾಳು ನೋಡು. 3 ಮಾತಾಡಿದ್ರು. ಮತ್ತು 3ನೇದಕ್ಕೆ ಏನು ಇಷ್ಟ ಅನ್ನೋದಕ್ಕೆ ಗಂಡ ಬಾ ಸೂಸ್ಲಾ ಮಾಡ್ಬಾ ಅಂತ ಕರೆದ. ನಾನು ಹೋಗಿ ಬರ್ತೀನಿ ಅವ್ವ ಅಂತ 3ನೇದಕ್ಕಿನೂ ಎದ್ದು ಹೋದ್ಲು. ಅವು ಏನು 2 ಕುಂತಿದ್ವಲ್ಲ. 4ನೇದ ಬಗ್ಗೆ ಮಾತಾಡ್ತಾಳ 3ನೇದಕ್ಕಿ, ಈಕಿ ಏನಾರ ಸುದ್ದ ಅದಾಳನ್? ಗಂಡನ ಮ್ಯಾಗ ಎಷ್ಟು ಜೀವ ಐತ್ ನೋಡು. ಒಡ ಹುಟ್ಟಿದವ್ರು ನಾವು ಅದಿವಿಲ್ಲಿ ಮಾತು ಹಚ್ಚೋದು ಬಿಟ್ಟಾಳ ಅಂದ್ರೆ ಮಾತೇನು ಸೂಸ್ಲಾ ಕೊಡ್ತಿತ್ತ?
ಮಾತಚ್ಚುದು ಬಿಟ್ಟಾಳ, ನಾಲ್ಕನೇದಕ್ಕಿ ಕರ್ದಾಳ, ನಾಲ್ಕನೇದಕ್ಕಿ ಹೋದ್ಮ್ಯಾಗ ನಾಲ್ಕನೇದಕ್ಕಿನ ಬಗ್ಗೆ ಮಾತಾಡಾಳ, ಮೂರನೇದಕ್ಕಿ ಗಂಡು ಕರಿದಕ್ಕೆ ಹೆಂಗ್ ಹೊಂಟಾಳ ನೋಡು. ಎರಡನೇದಕ್ಕಿ ಹಿಂಗೆ ಅನ್ಬೇಕಾದ್ರೆ ಬೋರ್ ಆನ್ ಮಾಡಿ ಬಂದಿದ್ದು ಟ್ಯಾಂಕರಿಂದ ನೀರು ಬೀಳಾಕ್ ಹತ್ತದು ಮನಿ ಮ್ಯಾಗ. ಮತ್ತು ನೀರು ಬೀಳಾಕತ್ತೈತಿ, ನಾನು ಹೊಕ್ಕಿನೇವ ಅಂತ ಒಂದನೇದಕ್ಕಿನ ಬಿಟ್ಟು ಎರಡನೇದಕ್ಕಿನೂ ಹೊಂಟ್ಲು. ಈಗ ಮಾತಾಡ್ಬೇಕಂತಾಳು ಒಂದನೇದಕ್ಕಿ ಎರಡನೇದಕ್ಕಿನ ಬಗ್ಗೆ ಯಾರು ಇಲ್ಲ ಮಗ್ಲು. ನಾಲ್ಕನೇದಕ್ಕಿ ಮಗ ಬಂದಾನಂತ ಹೋದ್ಲು, ಮೂರನೇದಕ್ಕಿ ಗಂಡು ಕರ್ದಾನಂತ ಹೋದ್ಲು, ಎರಡನೇದಕ್ಕಿ ನೀರು ಬೀಳಾಕತ್ತಾವಂತ ಹೋದ್ಲು, ಒಂದನೇದಕ್ಕಂದ್ಲು ಇವ್ರು 3 ಜನ ಹೆಂಗ ನನ್ ಬಿಟ್ಟು ಹೊಕ್ಕಾರೋಡು, ಮಾತಾಡಕ್ ಏನ್ ಧಾಡಿ ಇವ್ರಿಗೆ ಅಂದ್ಲು. ಅದು ಕಟ್ಟಿತ್ತಲ್ಲ, ಕಟ್ಟಿ ಅಂತೂ ಯಾವ ನೀ ಏನು ಸುದ್ದದಿ ಮೊದಲು ನೀ ಹೋಗಂತದು ಕಟ್ಟಿ. ಅಂದ್ರೆ ಇನ್ನೊಬ್ಬರು ಉಸಾಬರಿ ಮಾಡುವುದೇ ಜೀವನ ಆಗಬಾರದು. ನನ್ನ ಪಾಡಿಗೆ ನಾ ಬದುಕ್ತೀನಿ ಅಷ್ಟೆ. ನಾನು ನನ್ನ ಪಾಡಿಗೆ ನಾನು ಬದುಕಾಕ ಇಲ್ಲಿ ಬಂದೀನಿ, ಅದು ಜೀವನ ಆಗಬೇಕು. ಯಾತ್ರಿಕ ವಿಲಿಯಂ ಹ್ಯಾಸ್ಲಿಟ್ ಅವ ಏನು ಹೇಳ್ತಾನೆ, ಯಾತ್ರಿಕರು ಏನು ಹೋಗ್ತಾರಲ್ಲ ಅವರು ಒಂದು ದಿನ ಯಾತ್ರೆ ಮಾಡ್ತಿರ್ತಾರ. ಅವರು ನಿಜವಾದ ಜ್ಞಾನಿಗಳು ಯಾಕೆ ಆಗ್ತಾರಂದ್ರೆ ಅವ್ರು ಹಿಂಗೆ ಟ್ರಾವೆಲ್ ಮಾಡ್ತಾ ಮಾಡ್ತಾ ಜಗತ್ತು ನೋಡ್ತಾ ನೋಡ್ತಾ ಎಲ್ಲ ಕಡೆ ಹೋಗ್ತಾರೆ. ಹಂಗೆ ಒಬ್ಬವ ದಟ್ಟ ಕಾಡಿನಲ್ಲಿ ನಡ್ಕೊಂತ ಹೋಗ್ತಿರ್ತಾನೆ. ಆತನಿಗೆ ಈಗ ಅವು ಭಾಳ ದೊಡ್ಡ ಕಾಡದು. ಇದೇ ಗುಡ್ಡದಾಗ ನೀವು ರಾತ್ರಿ ಮ್ಯಾಗ ಹೋಗಕ್ಕೆ ಅಂಜ್ತಿರಲ್ಲ ಎಷ್ಟೋ ಜನ. ಅಂತಹ ದಟ್ಟ ಕಾಡು ಒಳಗೆ ನಡ್ಕೊಂತ ಹೋಗ್ಬೇಕು ಅಂತ ವಿಚಾರ ಮಾಡ್ದ. 6:30 ಆಗಿತ್ತು. ನಡ್ಕೊಂತ ಹೋಗ್ಬೇಕು ಅಂತ ವಿಚಾರ ಮಾಡ್ದ. ಆ ಅರಣ್ಯದ ಮುಂದೆ ಒಂದು ಸಣ್ಣ ಗುಡಿಸಲ, ಆ ಗುಡಿಸಲದ ಒಳಗೆ ಒಬ್ರು ಸ್ವಾಮೀಜಿ ಇದ್ರು. ಅವರು ಅವನಿಗೆ ಹೇಳಿದ್ರು, ಅವರು ಅಲ್ಲ 6:30 ಮ್ಯಾಗ ಹೋದಿ ಅಂದ್ರೆ ನೀ ಆ ಕಡೆ ಊರು ಮುಟ್ಟಾಕ ಆಗೋದಿಲ್ಲ, ಯಾಕಂದ್ರೆ ಪ್ರಾಣಿಗಳು ಭಾಳ ಅದಾವು, ಭಾಳಷ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ನಾನು ಒಂದು ದೀಪ ಕೊಡ್ತೀನಿ ನಿನಗೆ, ಈ ದೀಪ ತಗೋ. ಆದ್ರ ಈ ದೀಪ 6 ತಾಸು ಅಷ್ಟೇ ಬರ್ತದೆ. 6 ತಾಸು ಮ್ಯಾಗಿ ದೀಪ ಆರ್ತು ಅಂದ್ರೆ ನಿನ್ನ ಕತಿ ಕಾಡು ಒಳಗೆ ಮುಗಿಯಿತು. ಇದನ್ನ ಉಚ್ಚರಿಕೆಯಿಂದ ನೀನು 6 ಬೇಡ 5 ತಾಸ್ನಾಗ ಈ ಕಾಡು ದಾಟತಿ, ತಗೊಂಡು ಹೋಗು ಅಂತ ಹಿಡ್ಕೊಂಡು ಕಳಿಸಿದ್ರು. ಕಾಡು ಒಳಗೆ ಹೋಗ್ತಾನ. 6 ತಾಸು ಒಳಗೆ ಕಾಡು ದಾಟಬೇಕಾಗಿರುತ್ತೆ. ಕಾಡು ಒಳಗೆ ಹೋಗ್ತಾನೆ, ನೋಡ್ತಾನಲ್ಲಿ ಅಲ್ಲೆಲ್ಲ ಹಣ್ಣುಗಳನ್ನು ನೋಡ್ತಾನ, ಪಕ್ಷಿಗಳನ್ನು ನೋಡ್ತಾನ, ವೈಭೋಗ ನೋಡ್ತಾನ. ಅವಂಗ ಒಂದು ನಿಧಿ ಸಿಕ್ತಲ್ಲಿ, ಬಂಗಾರ ತುಂಬಿದ್ದು ನಿಧಿ ಸಿಕ್ತು. ನಿಧಿ ನೋಡೋದಕ್ಕೆ ಇವನ ತಲೆಯಾಗ ಸ್ವಾಮಿಗಳೂ ಹೋದ್ರು, ದೀಪಾನೂ ಹೋಯ್ತು, ಕಾಡು ಯೋಚನೆ ಮರ್ತು ಬಿಟ್ಟಿವ. ಎಲ್ಲ ಮರ್ತು ನಿಧಿ ಮುಂದೆ ನಿಂತು ಏನೈತಿ ಅಂತ ತೆಗೆದು ನೋಡ್ತಾನ. ಬಂಗಾರದ ನಾಣ್ಯಗಳಿದ್ದು ನಿಧಿ ಒಳಗೆ. ಇವ ಯೋಚನೆ ಮಾಡ್ದ, ಇದು ಏನಾರ ನನ್ನ ಜೀವನಕ್ಕೆ ಸಿಕ್ತು ಅಂದ್ರೆ ನನ್ನ ಜೀವನವೇ ಬಂಗಾರ ಆಗಿ ಹೋಗ್ತದಲ್ಲ, ಎಣಸುನು ತಡಿ ಅಂತ ಎಣಸಾಕ ಚಾಲು ಮಾಡ್ದ. ಅವು ಎಷ್ಟಿದ್ದು ಅಂತ ನಾಳೆ ಪ್ರವಚನದಾಗ ಹೇಳ್ತೀನಿ. ಎಲ್ಲರಿಗೂ ಶರಣು ಶರಣಾರ್ಥಿ.